ದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ರೇಣುಕಸ್ವಾಮಿಯನ್ನ ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದು ಅನ್ನೋ ಅಸಲಿ ಕಾರಣ ಬಯಲಾಗಿದೆ. ಕಾರಿಗಾಗಿ ದರ್ಶನ್ ಜೊತೆ ಪ್ರಿಯತಮೆ ಪವಿತ್ರ ಮಾತು ಬಿಟ್ಟಿದ್ಲು. ಇನ್ನು ಪ್ರಿಯತಮೆಯನ್ನ ಮೆಚ್ಚಿಸುವುದಕ್ಕಾಗಿ ರೇಣುಕಸ್ವಾಮಿಯನ್ನ ಕೊಲೆ ಮಾಡಲಾಯ್ತಾ ಅನ್ನುವಂಥ ಅನುಮಾನ ಮೂಡಿದೆ. ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಮನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಂತಹ ಅಂಬರೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ದರ್ಶನ್ ಒಳ್ಳೆಯವರು, ಕಷ್ಟಕ್ಕಾಗ್ತಾರೆ, ಆದರೆ ಅವರ ಜೊತೆ ಇರೋರು ಸರಿ ಇಲ್ಲ, ಆದ್ದರಿಂದ ಹೀಗಾಗಿದೆ. ಮುಂದೆ ದರ್ಶನ್ ಬದಲಾಗಿ ಒಳ್ಳೆಯವರಾದ್ರೆ ಮತ್ತೆ ನಾವು ಸೇವೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ನೋಡಿ ಮೇಡಮ್, ಈಗ ದರ್ಶನ್ ಸರ್ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನೋ ಮಾತಾಡೋದು, ಬಾವಿಗೆ ನಾನೊಂದು ಕಲ್ಲು ಹಾಕೋದು ಅದು ನಮ್ಗೆ ಇಷ್ಟ ಇಲ್ಲ. ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಗೆ ಆ ಥರ ಕಲಿಸಿಲ್ಲ. ಯಾಕಂದರೆ ತಪ್ಪು ಮಾಡಿರೋರು ಅದೇನು ಹೇಳ್ತಾರೆ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತೇಳಿ. ತಪ್ಪು ಮಾಡಿರೋರು ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾರೆ, ಅದರಲ್ಲಂತೂ ನೋ ಡೌಟ್ಸು. ಯಾಕಂದರೆ ಇಲ್ಲಿರ್ತಕ್ಕಂಥದ್ದು ಇವತ್ತು ದರ್ಶನ್ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಕಾರಣ ಅವ್ರ ಸ್ನೇಹಿತರಲ್ಲೇನೋ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ಆ ತಿಡ್ಬೋದಾಗಿತ್ತು. ನಮ್ಮ ಸುತ್ತಲಿರ್ತಕ್ಕಂಥ ವೆದರ್ ಯಾವ ಥರ ಇರುತ್ತೋ ನಾವು ಆ ಥರ ಬೆಳವಣಿಗೆ. ಉತ್ತರ ಕನ್ನಡದಲ್ಲಿ ಸಮುದ್ರ ಅಲೆಗಳ ಅಬ್ಬರ ಜೋರಾಗಿದೆ. ಅಂಕೋಲಾದ ಹಾರವಾಡ ಗ್ರಾಮದಲ್ಲಿ ಕಡಲ ಕೊರೆತ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ತರಂಗಮೇಟ ಗ್ರಾಮದಲ್ಲಿ ಕೂಡ ಕಡಲು ಅಬ್ಬರಿಸ್ತಾ ಇದ್ದು ಕಡಲ ಹೊಡೆತಕ್ಕೆ 3 ಮನೆಗಳು ಹಾಗೂ 10 ತೆಂಗಿನ ಮರಗಳು ಸಮುದ್ರದ ಪಾಲಾಗಿದೆ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಪ್ರಮಾಣದಲ್ಲಿ ಅಷ್ಟು ಮನೆಗೆ ಬಂದಿದೆ. ಮನೆ ಉಳೋ ಪರಿಸ್ಥಿತಿ ಇಲ್ಲ, ಆ ಥರ ಆಗದೆ. ಸಮುದ್ರ ಕಡಲು ಭಾಳಷ್ಟು ಇಲ್ಲಿ ನಮ್ಗೆ ನಿದ್ದೆ ಬರೋದಿಲ್ಲ, ಊಟ ಆಸೆ ಇರೋದಿಲ್ಲ. ನಾವು ಒಂದು ತಿಂಗಳಾಯ್ತು ಬಂತು, ನಾವು ಊಟ ಸರಿ ಮಾಡಲಿಲ್ಲ, ನಿದ್ದೆ ಸರಿ ಮಾಡಲಿಲ್ಲ. ಸಾಮಾನೆಲ್ಲ ಬೇರೆಯವ್ರ ಮನೇಲಿ ಇಟ್ಟಿದ್ದೇವೆ. ಮನೇಲಿ ಏನು ಇಟ್ಕೊಳ್ಳಿಲ್ಲ. ರಾತ್ರಿಗೆಲ್ಲ ಒಂದು ದಿವಸ ಗಂಜಿ ಕೇಂದ್ರಗೆಲ್ಲ ಹೋಗಿ ಬಂದಿದ್ದೇವೆ. ಮೊನ್ನೆ ಕಡೆ ರಾತ್ರಿ ಇಲ್ಲಿ ಮಲಗೋದಿಲ್ಲ, ಬೇರೆಯವ್ರ ಮನೆ ಹತ್ರ ಮಲ್ಕೊಂಡು ಬರ್ತೇವೆ, ಬೆಳಿಗ್ಗೆ ಬರ್ತೇವೆ ನಾವು. ಸರ್ ಏನಾದರೂ ಮಾಡಿ ದಯಮಾಡಿ ಮನೆ ಒಂದು ಉಳಿಸ್ಕೊಂಡು ಕೊಡೋ. ಭದ್ರಾ ಡ್ಯಾಂನ ರಿವರ್ಸ್ ಲೀವ್ಸ್ ಗೇಟ್ನಿಂದ ಪೋಲಾಗುತ್ತಿದ್ದ ನೀರು ಸ್ಥಗಿತಗೊಂಡಿದೆ. ಭದ್ರಾ ಡ್ಯಾಂನ ರಿವರ್ಸ್ ಲೀವ್ಸ್ ಗೇಟ್ನಿಂದ ನೀರು ಪೋಲಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ಸೋರಿಕೆ ಆಗ್ತಾ ಇದ್ದ ನೀರನ್ನು ಅಧಿಕಾರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ. ಕಳೆದ 6 ದಿನಗಳಿಂದ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇತ್ತು. ಮಳೆಗಾಲದಲ್ಲಿ ಸ್ಲೀವ್ಸ್ ಗೇಟ್ ರಿಪೇರಿ ಮಾಡುವಾಗ ಎಡವಟ್ಟುವಾಗಿ ನೀರು ಪೋಲಾಗ್ತಾ ಇತ್ತು. ಭೀಕರ ಮಳೆ ಗಾಳಿಗೆ ಮನೆ ಛಾವಣಿ ಹಾರಿ ಹೋದ ಘಟನೆ ಕೊಕ್ಕರಣೆ ಗ್ರಾಮದ ಬೆನ್ಗಲ್ಲಲ್ಲಿ ನಡೆದಿದೆ. ಸುಳಿಗಾಳಿ ಆರ್ಭಟದಿಂದ ಕರಾವಳಿ ಜನ ಆತಂಕದಲ್ಲಿದ್ದಾರೆ. ಇದರಿಂದ ಜನರು ಮನೆಯಿಂದ ಹೊರಬರಲಾರದೆ ಪರದಾಡ್ತಾ ಇದ್ದಾರೆ. ನಿರಂತರ ಮಳೆ ಆಗ್ತಾ ಇರುವ ಕಾರಣ ಜನಜೀವನ ಅಸ್ತವ್ಯಸ್ತವಾಗಿದೆ. 6 ಗಂಟೆಗೆ ಆಗಿದೆ ಸರ್. ತಾವೇನ್ ಮಾಡ್ತೀವಿ, ಮಲಗಿದ್ರಾ? ಮಲ್ಕೊಂಡಿದ್ವಿ 3 ಜನ. ಏನಾಯ್ತು ಆ ಟೈಮ್ಗೆ? ಜೋರಾಗಿ ಗಾಳಿ ಬೀಸ್ತು. ನಾವು ನಿದ್ದೆ ಬಂದಿದ್ದು ಜೋರು. ಒಂದು ಕಲ್ಲು ಪೀಸ್ ಬಂದು ತಲೆ ಹತ್ರ ಬಿತ್ತು. ಅವಾಗ ಎದ್ದು ನೋಡ್ತೀನಿ, ಮನೇಲಿ ಸೀಟೇ ಇರಲಿಲ್ಲ. ಪೂರ ಎಲ್ಲ ಬಂದು ಎದುರುಗಡೆ ಬಿದ್ದು. ನಮ್ಮ ಮೈ ಮೇಲೆಲ್ಲ ಸೀಟೆಲ್ಲ ಮೈ ಮೇಲೆ ಬಿತ್ತು, ಪೀಸ್ ಎಲ್ಲ ಬಿತ್ತು ಮೈ ಮೇಲೆ. ಅವಾಗ ನೀವು ಹೊರಗಡೆ ಓಡ್ ಬಂದ್ರಿ. ಈಗ ಏನ್ ಮಾಡಿದಿರಿ, ಎಲ್ಲಿ ಉಳ್ಕೊಂಡಿದ್ದೀರಿ? ಈಗ ನಾವು ಅಲ್ಲಿ ನಮ್ಮ ಮತ್ತೊಂದು ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಭಾರೀ ಮಳೆಗೆ ಸಿಂಧನೂರು ಗ್ರಾಮದಲ್ಲಿರುವಂತಹ ಸೇತುವೆ ಜಲಾವೃತವಾಗಿದೆ. ಅಫ್ಜಲ್ಪುರ ತಾಲೂಕಿನ ಸಿಂಧನೂರು ಗ್ರಾಮದಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದ್ದು ಸಿಂಧನೂರು ರೇವೂರು ಗ್ರಾಮದ ಮಧ್ಯೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಇದರಿಂದ ಅಲ್ಲಿನ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರಾಜ್ಯದಲ್ಲಿ ಡೆಂಗಿ ರಣಕೇಕೆ ಮುಂದುವರೆದಿದೆ. ಕರುನಾಡಲ್ಲಿ 7,000ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ 352ಕ್ಕೂ ಹೆಚ್ಚು ಕೇಸ್ಗಳು ಸಕ್ರಿಯವಾಗಿದ್ದು ಈಗಾಗಲೇ ಡೆಡ್ಲಿ ಡೆಂಗಿ ಜ್ವರದಿಂದ ಸುಮಾರು 6 ಮಂದಿ ಜೀವ ಕಳೆದುಕೊಂಡಿದ್ದಾರೆ. 1 ವರ್ಷದ ಒಳಗಿನ ಮಗುವಿಗೆ ಡೆಂಗಿ ವಕ್ಕರಿಸ್ತಾ ಇದೆ. ಇಲ್ಲಿಯವರೆಗೆ 1 ವರ್ಷದ ಒಳಗಿನ 132 ಮಕ್ಕಳಿಗೆ ಡೆಂಗಿ ಜ್ವರ ಕಾಣಿಸಿಕೊಂಡಿದೆ. ಮೈಸೂರಿನ ಮಾನಸ ಗಂಗೋತ್ರಿ ವಿದ್ಯಾರ್ಥಿ ನಿಲಯದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ. ಸಂಶೋಧಕರ ವಿದ್ಯಾರ್ಥಿ ನಿಲಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹೊತ್ತಿ ಉರಿದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೇನ್ ಸ್ವಿಚ್ ಸಿಡಿದು ಅವಾಂತರ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಫೈರ್ ಎಕ್ಸ್ಟಿಂಗ್ವಿಷರ್